ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೊಸ ವರ್ಷದಲ್ಲಿ ಮಕರ ರಾಶಿಯವರ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹ ಯೋಗ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 2026ನೇ ವರ್ಷಕ್ಕೆ ಕಾಲಿಡುವ ಸಮಯ ಬಂದಿದೆ. ಈ ವರ್ಷ ಮನೆ, ವಾಹನ, ಚಿನ್ನಾಭರಣ, ದುಬಾರಿ ವಸ್ತು ಖರೀದಿ ಸೇರಿದಂತೆ ಮದುವೆಯಾಗುವ ಕನಸು ಕಾಣುವ ಪ್ರತಿಯೊಂದು ರಾಶಿಗೂ ತುಂಬ ವಿಶೇಷವಾಗಿದೆ. ಹಾಗಾದರೆ ಈ ವರ್ಷ ಮಕರ ರಾಶಿಯ ಕುಟುಂಬ, ವೈವಾಹಿಕ, ಪ್ರೇಮ ಜೀವನ ಹಾಗೂ ವಿವಾಹವಾಗುವ ಯೋಗ ಹೇಗಿದೆ ಎಂದು ತಿಳಿಯೋಣ. ಪ್ರೇಮ ಜೀವನದ ವಿಷಯದಲ್ಲಿ ಮಕರ ರಾಶಿಯವರಿಗೆ 2026 ಮಿಶ್ರ ಫಲ ನೀಡಲಿದೆ. ವರ್ಷದ ಆರಂಭದಲ್ಲಿ ವೈವಾಹಿಕ ತೊಂದರೆಗಳು ಉಂಟಾಗಬಹುದು. ಇದಲ್ಲದೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯಲ್ಲಿ ಕುಸಿತದ ಸಾಧ್ಯತೆ ಇದೆ. ಜೂನ್ನಲ್ಲಿ ಗುರುವಿನ ಸಂಚಾರದ ನಂತರ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂತೋಷ ಮರಳುವುದು. ಫೆಬ್ರವರಿ ಮತ್ತು ಜುಲೈ ನಿಮಗೆ ಉತ್ತಮ ತಿಂಗಳುಗಳಾಗಿವೆ. ಪ್ರೀತಿಯಲ್ಲಿರುವವರು ವರ್ಷದ ಆರಂಭದಲ್ಲಿ ಸ್ವಲ್ಪ ಒಂಟಿತನವನ್ನು ಅನುಭವಿಸಬಹುದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹ ಸಾಧ್ಯ. ಪ್ರಯತ್ನ ಮತ್ತು ಪರಸ್ಪರ ತಿಳುವಳಿಕೆಯೊಂದಿಗೆ ಜೀವನದಲ್ಲಿ ಪ್ರೀತಿ ಮರಳುತ್ತದೆ. ಹಾಗಾದರೆ 2026ರ ಮಕರ ರಾಶಿಯವರ ಪ್ರೇಮ ಜಾತಕ ವಿವರವಾಗಿ ತಿಳಿಯೋಣ. ಮಕರ ರಾಶಿಯವರು ವರ್ಷದ ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಹೊಂದಿಕೊಳ್ಳುವಲ್ಲಿ ತೊಂದರೆ ಅನುಭವಿಸಬಹುದು. ಆದ್ದರಿಂದ ನೀವು ಯಾವುದೇ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ಅಂತರ ಹೆಚ್ಚಾಗಬಹುದು. ಇದು ನಿಮ್ಮ ಸಂಬಂಧದ ಮೇಲೂ ಪರಿಣಾಮ ಬೀರಲಿದೆ. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ವಾದ ಮತ್ತು ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ಜಗಳಗಳು ಉಲ್ಬಣಗೊಳ್ಳಬಹುದು. ಇನ್ನು ಪ್ರೀತಿಯಲ್ಲಿರುವವರಿಗೆ ವರ್ಷದ ಆರಂಭವು ಸ್ವಲ್ಪ ಸಮಸ್ಯೆಗಳನ್ನು ತರಲಿದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ನಡುವೆ ಪ್ರೀತಿ ಮತ್ತು ತಿಳುವಳಿಕೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಭಿನ್ನಾಭಿಪ್ರಾಯ ಹಾಗೂ ಸಂಘರ್ಷಗಳ ಸಾಧ್ಯತೆಯೂ ಇರುತ್ತದೆ. ಹೀಗಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಮತ್ತು ಪ್ರೀತಿಯನ್ನು ಮತ್ತೆ ತರಲು ಮಕರ ರಾಶಿಯವರು ಪ್ರತಿಯೊಂದು ಸಮಸ್ಯೆಗೂ ಶಾಂತಿಯುತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ. ನೀವು ಯಾವುದೇ ಭಿನ್ನಾಭಿಪ್ರಾಯವನ್ನು ಸಂವಹನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ. ಇಬ್ಬರು ಭಾವನೆಗಳನ್ನು ಪರಸ್ಪರ ಹಂಚಿಕೊಳ್ಳಿ. ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಅವಿವಾಹಿತರಿಗೆ ಹಲವಾರು ವಿವಾಹ ಪ್ರಸ್ತಾಪಗಳು ಬರಬಹುದು. ಕುಟುಂಬ ಅಥವಾ ಸಂಬಂಧಿಕರ ಮೂಲಕ ನೀವು ಸಂಗಾತಿಯನ್ನು ಸಹ ಕಾಣಬಹುದು. ಆದರೆ ವರ್ಷದ ಮೊದಲಾರ್ಧದಲ್ಲಿ ಮದುವೆಗೆ ಸೂಕ್ತವಾದ ಸಮಯ ಅಲ್ಲ. ನಂತರದ ಅವಧಿ ಮದುವೆಗೆ ಯೋಗ್ಯವಾಗಿದೆ. ಮಕರ ರಾಶಿಯವರ ವೈವಾಹಿಕ ಜೀವನಕ್ಕೆ ವರ್ಷದ ಮಧ್ಯಭಾಗ ಉತ್ತಮವಾಗಿರುತ್ತದೆ. ಜೂನ್ನಲ್ಲಿ ಗುರು ಸಂಚಾರದ ನಂತರ ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಗಳು ಕಡಿಮೆಯಾಗಲು ಪ್ರಾರಂಭವಾಗುವುದು. ನಿಮ್ಮ ನಡುವಿನ ಪ್ರೀತಿ ಗಾಢವಾಗುತ್ತದೆ. ಸಂಬಂಧದಲ್ಲಿ ಗೌರವ, ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುವುದು. ಇದು ಪರಸ್ಪರ ಆಳವಾದ ಸಂಪರ್ಕವನ್ನು ಹೊಂದಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಹಿಂದೆ ಯಾವುದೇ ತಪ್ಪುಗ್ರಹಿಕೆ ಇದ್ದರೆ ಅವುಗಳನ್ನು ಸಂವಹನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕ್ರಮೇಣ ಕಡಿಮೆಯಾಗಲು
ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಸಂಬಂಧಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತರುವುದು. ಮಕರ ರಾಶಿಯವರಿಗೆ ಅಕ್ಟೋಬರ್ನಲ್ಲಿ ಗುರುವಿನ ಸಂಚಾರದ ನಂತರ ದಾಂಪತ್ಯ ಜೀವನ ಮತ್ತಷ್ಟು ಸುಧಾರಿಸುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಆಹ್ಲಾದಕರ ಅನುಭವಗಳನ್ನು ಅನುಭವಿಸುವಿರಿ. ಪರಿಣಾಮವಾಗಿ ಮನೆಯಲ್ಲಿನ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ನೀವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುವುದು. ವರ್ಷದ ಕೊನೆಯ ತಿಂಗಳುಗಳು ನಿಮಗೆ ಪ್ರೀತಿ ಮತ್ತು ಸಂತೋಷದಿಂದ ತುಂಬಿರುತ್ತವೆ. ಮಕರ ರಾಶಿಯವರಿಗೆ ಈ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಉತ್ತಮ ವರ್ಷ. ವರ್ಷದ ಆರಂಭದಲ್ಲಿ ಸಂಗಾತಿ ಹುಡುಕುವುದು ಸ್ವಲ್ಪ ಸವಾಲಿನದ್ದಾಗಿರಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ನಂತರದ ಅವಧಿ ಮದುವೆಯಾಗಲು ಸೂಕ್ತವಾಗಿದೆ. ಈ ಸಮಯದಲ್ಲಿ ಮದುವೆಗೆ ತಯಾರಿ ಮಾಡಿಕೊಳ್ಳಬಹುದು. ಜೂನ್ನಲ್ಲಿ ಬಯಸಿದ ಸಂಗಾತಿಯನ್ನು ಭೇಟಿ ಮಾಡುವಿರಿ. ಇನ್ನು ಪ್ರೇಮಿಗಳು ವರ್ಷದ ಕೊನೆಯ ತಿಂಗಳುಗಳಲ್ಲಿ ಸ್ವಲ್ಪ ಸುಧಾರಣೆಯನ್ನು ನಿರೀಕ್ಷಿಸಬಹುದು. ಸಂಗಾತಿಯನ್ನು ನಂಬುವುದು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಇದು ನಿಮ್ಮ ಸಂಬಂಧದಲ್ಲಿನ ಅಂತರವನ್ನು ಕಡಿಮೆ ಮಾಡಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.